ವೀಕ್ಷಕರೇ, 1608ರಲ್ಲಿ ಕೇವಲ ಭಾರತಕ್ಕೆ ಮಸಾಲ ಪದಾರ್ಥಗಳ ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ಮುಂದೆ ಅವರ ಮೋಸ, ಕಪಟ, ವಂಚನೆಗಳಿಂದ ಇಡೀ ಭಾರತವನ್ನು ಕಬಳಿಸುತ್ತಾರೆ. 1947ರವರೆಗೆ ಇಡೀ ಭಾರತವನ್ನು ಅವರ ಸರ್ವಾಧಿಕಾರಕ್ಕೆ ತೆಗೆದುಕೊಂಡು ಇಲ್ಲಿನ ಸಂಪತ್ತನ್ನು ಬ್ರಿಟನ್ಗೆ ಸಾಗಿಸುತ್ತಾ ಭಾರತದ ಅಪಾರವಾದ ಸಂಪತ್ತನ್ನು ಲೂಟಿ ಹೊಡೆಯುತ್ತಾರೆ. ಹೀಗೆ ಅವರ ಆಡಳಿತಾವಧಿಯಲ್ಲಿ ಭಾರತದ ಹಲವಾರು ರಾಜಮನೆತನಗಳು ಅವರ ಮೋಸ, ವಂಚನೆ, ಕುತಂತ್ರಗಳಿಗೆ ಬಲಿಯಾಗಿ ತಮ್ಮ ಸಾಮ್ರಾಜ್ಯಗಳನ್ನು ಕಳೆದುಕೊಂಡು ನಿರ್ನಾಮವಾಗುತ್ತವೆ. ಅಂತಹದೇ ಕುತಂತ್ರಕ್ಕೆ ಬಲಿಯಾದ ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸಂಸ್ಥಾನ ಕೂಡ ಒಂದು. ಇಂತಹ ಕಿತ್ತೂರನ್ನು ವಾರಸುದಾರರಿದ್ದರೂ ಬ್ರಿಟಿಷರು ಕಬಳಿಸುವುದು ಹೇಗೆ? ಚೆನ್ನಮ್ಮನ ಗಂಡ ಮಕ್ಕಳು ಏನಾದರೂ? ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯಾಡಳಿತ ಮಾಡುವಾಗ ಎಡವಿದ್ದೆಲ್ಲಿ? ಬ್ರಿಟಿಷರ ಒಪ್ಪಂದದ ಪ್ರಕಾರ ಅವರ ಆಳ್ವಿಕೆಯಲ್ಲಿ ರಾಜರುಗಳಿಗೆ ಮಕ್ಕಳಿಲ್ಲದಿದ್ದರೆ ಇಲ್ಲ ವಂಶಸ್ಥರೇ ಇಲ್ಲದಿದ್ದಾಗ ಏನು ಮಾಡಬೇಕು? ಕೇವಲ ಒಂದೇ ಒಂದು ಪತ್ರ ಕಿತ್ತೂರಿನ ಸರ್ವನಾಶಕ್ಕೆ ಕಾರಣವಾಗಿ ಹೋಯಿತಾ? ಚೆನ್ನಮ್ಮ ಸತ್ತಿದ್ದು ಹೇಗೆ? ಅವಳ ಸಾವು ಆತ್ಮಹತ್ಯೆಯ ಅಥವಾ ಪಿತೂರಿಯ ಎನ್ನುವ ಆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಈ ಮಾಹಿತಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಬ್ರಿಟಿಷರು ಬಹುಪಾಲು ಉತ್ತರ ಭಾರತವನ್ನು ಅಂದಿನ ರಾಜರುಗಳಿಂದ ತಮ್ಮ ಕುತಂತ್ರದ ಯುದ್ಧನೀತಿಗಳಿಂದ ಕಬಳಿಸಿಕೊಂಡಿದ್ದು ಅವರೆಲ್ಲರೂ ರಾಜ್ಯಗಳನ್ನು ಕಳೆದುಕೊಂಡು ಅಳಿವಿನ ಅಂಚಿಗೆ ಬಂದಿದ್ದರು. ಇನ್ನು ದಕ್ಷಿಣ ಭಾರತದಲ್ಲಿ ಪ್ರಬಲರಾಗಿದ್ದಂತಹ ಹೈದರಾಲಿ, ಮರಾಠರು ಮತ್ತು ಹೈದರಾಬಾದ್ನ ನಿಜಾಮ, ಈ 3 ಜನ ತುಂಬ ಪ್ರಬಲ ಸಾಮ್ರಾಟರಾಗಿದ್ದು ಇವರುಗಳಿಂದ ಕೆಲವು ಪಾಳೆಗಾರರು ಮತ್ತು ಸಂಸ್ಥಾನಗಳು ತಮ್ಮ ಉಳಿವಿಗೆಗಾಗಿ ಕಪ್ಪಕಾಣಿಕೆಗಳನ್ನು ಅವರಿಗೆಲ್ಲರಿಗೂ ನೀಡಿ ತಮ್ಮ ತಮ್ಮ ಸಂಸ್ಥಾನಗಳನ್ನು ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದರು. ಹೀಗಿರುವಾಗ ಒಮ್ಮೆ ಕಿತ್ತೂರಿಗೂ ಮತ್ತು ಮರಾಠ ಪೇಶ್ವೆಗಳಿಗೂ ಒಪ್ಪಂದವಾಗಿದ್ದರೂ ಸಹ ಪೇಶ್ವೆಗಳು ಕಿತ್ತೂರಿನ ಸಂಸ್ಥಾನ ಕೊಡುತ್ತಿದ್ದ ಕಪ್ಪ ಕಾಣಿಕೆಗಳು ಸಾಲದು ಎಂದು ಕಿತ್ತೂರಿನ ರಾಜ ಮಲ್ಲಸರ್ಜನನ್ನು ಕುತಂತ್ರದಿಂದ ಬಂಧಿಸಿ ಅವನನ್ನು 3 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಇಡುತ್ತಾರೆ. ಮುಂದೆ ಒಪ್ಪಂದದ ಮೇರೆಗೆ ರಾಜ ಮಲ್ಲಸರ್ಜನನ್ನು ಪೇಶ್ವೆಗಳು ಬಿಡುಗಡೆ ಮಾಡಿದರೂ ಸಹ ಸಂಸ್ಥಾನಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲೇ ರಾಜ ಮಲ್ಲಸರ್ಜ ಇಹಲೋಕ ತ್ಯಜಿಸುತ್ತಾನೆ. ಇವನ ಕಾಲಾನಂತರ ವೀಕ್ಷಕರೇ, ಮಲ್ಲಸರ್ಜನಿಗೆ 2 ಹೆಂಡತಿಯರಿದ್ದು, ಮೊದಲನೇ ಹೆಂಡತಿ ರುದ್ರಮ್ಮ ರಾಣಿ, ಎರಡನೇ ಹೆಂಡತಿ ಕಿತ್ತೂರು ರಾಣಿ ಚೆನ್ನಮ್ಮ. ಮುಂದೆ ಸಾಮ್ರಾಜ್ಯದ ಹೊಣೆ ಮೊದಲನೇ ಹೆಂಡತಿ ಮಗ ಶಿವಲಿಂಗ ರುದ್ರಸರ್ಜನ ಮೇಲೆ ಹಂಚಿ ಹೋಗುತ್ತದೆ. ಇವನು ಕ್ಷಯರೋಗಿಯಾಗಿದ್ದರ ಕಾರಣ ರಾಜ ಮಲ್ಲಸರ್ಜನ ಎರಡನೇ ಹೆಂಡತಿಯಾಗಿದ್ದಂತಹ ಕಿತ್ತೂರು ರಾಣಿ ಚೆನ್ನಮ್ಮನ ಮಗನಿಗೆ ಭೈರವ ಕಂಕಣ ತೊಡಿಸಿ ಕ್ಷಯರೋಗಿಯಾಗಿದ್ದಂತಹ ಶಿವಲಿಂಗ ರುದ್ರಸರ್ಜನ ಅಂಗರಕ್ಷಕನಾಗಿ ಮತ್ತು ಪ್ರಥಮ ಸೇನಾ ದಂಡನಾಯಕನಾಗಿ ನೇಮಿಸಲಾಗುತ್ತದೆ. ಹೀಗೆ ಮುಂದೆ ಶಿವಲಿಂಗ ರುದ್ರಸರ್ಜನ ಆಳ್ವಿಕೆಯಲ್ಲಿ ಸುತ್ತಮುತ್ತಲಿನ ರಾಜರುಗಳಿಗೆ ಕಪ್ಪ ಕಾಣಿಕೆಗಳನ್ನು ನೀಡಿ ಸಂಸ್ಥಾನ ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದರೂ ಸಹ ಆಳ್ವಿಕೆ ಮಾಡದಷ್ಟು ಅನಾರೋಗ್ಯ ಅವನನ್ನು ಕಾಡುತ್ತಿರುತ್ತದೆ. ಈ ಮಧ್ಯೆ ತನ್ನ ತಮ್ಮ ಅಂದರೆ ಚೆನ್ನಮ್ಮನ ಮಗನ ಸಾವು ಕೂಡ ನಿಗೂಢವಾಗಿ ಆಗಿ ಹೋಗುತ್ತದೆ. ಇದರಿಂದ ಬೇಸತ್ತ ಸಂಸ್ಥಾನ ಮತ್ತು ರಾಣಿ ಚೆನ್ನಮ್ಮ ಮುಂದೆ ರಾಜ್ಯಾಡಳಿತ ಮಾಡಲು ವಂಶವೇ ಇಲ್ಲದ ಕಾರಣ ಚಿಂತಾಕ್ರಾಂತರಾಗಿ ಹೋಗಿರುತ್ತಾರೆ. ಶಿವಲಿಂಗ ರುದ್ರಸರ್ಜನ ಹೆಂಡತಿ ಇನ್ನೂ ಅಪ್ರಾಪ್ತಳಾಗಿದ್ದ ಕಾರಣ ಮಕ್ಕಳಿನ್ನೂ ಅವಳಿಗೆ ಆಗಿರಲಿಲ್ಲ. ಹೀಗೆ 8 ವರ್ಷ ಆಡಳಿತ ಮಾಡಿದಂಥ ಶಿವಲಿಂಗ ರುದ್ರಸರ್ಜನಿಗೆ ಕ್ಷಯರೋಗ ಹೆಚ್ಚಾಗಿ ಹಾಸಿಗೆ ಹಿಡಿಯುತ್ತಾನೆ. ಮುಂದೆ ರಾಣಿ ಚೆನ್ನಮ್ಮ ವಾರಸುದಾರರೇ ಇಲ್ಲದ ಕಿತ್ತೂರಿಗೆ ಯಾರನ್ನಾದರೂ ದತ್ತು ತೆಗೆದುಕೊಂಡು ಪಟ್ಟಕ್ಕೆ ಕೂರಿಸಿ ಸಂಸ್ಥಾನ ಉಳಿಸಬೇಕಾದ ಅನಿವಾರ್ಯತೆ ಉಂಟಾಗುತ್ತದೆ. ಹೀಗಿರುವಾಗ ಅವರ ಕುಲದವರೇ ಆದ ಮಾಸ್ತವಾಡಿಯ ಬಾಲಣ್ಣಗೌಡರ ಮಗ ಶಿವಲಿಂಗಪ್ಪನನ್ನು ಕೇವಲ 2 ದಿನದ ಒಳಗೆ ಪಟ್ಟಕ್ಕೆ ಕೂರಿಸುತ್ತಾರೆ. ಹೀಗೆ ಪಟ್ಟಕ್ಕೆ ಕುಂತ 48 ಗಂಟೆಯಲ್ಲೇ ರಾಜ ಶಿವಲಿಂಗ ರುದ್ರಸರ್ಜ ಕ್ಷಯರೋಗ ಹೆಚ್ಚಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾಯುತ್ತಾನೆ. ಈ ವಿಷಯವನ್ನು ಅಂದಿನ ಕಾಲದಲ್ಲಿ ಬ್ರಿಟಿಷರ ರಾಜ್ಯಾಡಳಿತದಲ್ಲಿ ಮಕ್ಕಳಿಲ್ಲದೆ ಹೋದರೆ ಇಲ್ಲ ವಂಶಸ್ಥರೇ ಇಲ್ಲದೆ ಹೋದರೆ ಇಡೀ ರಾಜ್ಯದ ಆಡಳಿತ ಬ್ರಿಟಿಷರ ತೆಕ್ಕೆಗೆ ಸೇರುತ್ತದೆ ಎಂಬ ಒಪ್ಪಂದವಿದ್ದುದರಿಂದ ರಾಣಿ ಚೆನ್ನಮ್ಮ ತನ್ನ ರಾಯಭಾರಿಯ ಮೂಲಕ ಅಂದಿನ ಬ್ರಿಟಿಷ್ ಪೊಲಿಟಿಕಲ್ ಏಜೆಂಟ್ ಆಗಿದ್ದಂತಹ ಥ್ಯಾಕರೆಗೆ ಪತ್ರ ಬರೆದು ಕಳಿಸುತ್ತಾಳೆ. ಆದರೆ ಯಾವುದೋ ಒಂದು ಕಾರಣದಿಂದ ಕಿತ್ತೂರಿನ ರಾಯಭಾರಿಗಳು 2 ದಿನ ತಡವಾಗಿ ಧಾರವಾಡವನ್ನು ತಲುಪುತ್ತಾರೆ. ಇದರಿಂದ ಥ್ಯಾಕರೆಯು ರಾಜ ಶಿವಲಿಂಗ ಸರ್ಜ ಸತ್ತ ಮೇಲೆ ಬೇರೆಯವರನ್ನು ದತ್ತುಪುತ್ರನಾಗಿ ಪಡೆದುಕೊಂಡು ಪಟ್ಟಕ್ಕೆ ಕೂರಿಸಲಾಗಿದೆ, ರಾಜ ಇದ್ದಾಗಲೇ ದತ್ತು ತೆಗೆದುಕೊಳ್ಳುವ ವಿಧಿವಿಧಾನಗಳನ್ನು ಪೂರೈಸಬೇಕಿತ್ತು ಎಂದು ಹೇಳಿ 2 ದಿನ ತಡವಾಗಿ ಬಂದ ಆ ಪತ್ರವನ್ನು ಅಸಿಂಧು ಎಂದು ಘೋಷಿಸಿ ಕಿತ್ತೂರು ಸಂಸ್ಥಾನದ ಎಲ್ಲ ಆಡಳಿತವನ್ನು ತಮ್ಮ ತೆಕ್ಕೆಗೆ ಕೊಡಬೇಕೆಂದು ಆದೇಶ ಹೊರಡಿಸಿ ಬಿಡುತ್ತಾನೆ.
ಹಾಗೆ ಕಿತ್ತೂರಿನ ಖಜಾನೆಗೆ ಈ ಕೂಡಲೇ ಬೀಗ ಹಾಕಿಸಬೇಕೆಂದು ಇಬ್ಬರು ಅಧಿಕಾರಿಗಳನ್ನು ಸಹ ನೇಮಿಸುತ್ತಾನೆ. ಇದರಿಂದ ಕೋಪಗೊಂಡ ರಾಣಿ ಚೆನ್ನಮ್ಮ ತ್ಯಾಕರೆಯ ಎಲ್ಲ ಆದೇಶಗಳನ್ನು ನಿರಾಕರಿಸುತ್ತಾಳೆ. ಇದರಿಂದ ಕೋಪಗೊಂಡಂತಹ ತ್ಯಾಕರೆಯು ತನ್ನ ಸೈನ್ಯದೊಂದಿಗೆ ಯುದ್ಧಕ್ಕೆ ಸನ್ನದ್ಧನಾಗಿ ಕಿತ್ತೂರಿಗೆ ಮುತ್ತಿಗೆ ಹಾಕಲು ಬರುತ್ತಾನೆ. ಕಿತ್ತೂರು ಸಂಸ್ಥಾನದ ಅನ್ನತಿಂದ ಮಲ್ಲಪ್ಪ ಶೆಟ್ಟಿ, ವೆಂಕೋಬರಾಯ ಈ ಇಬ್ಬರು ಕಿತ್ತೂರಿನ ಒಳಗುಟ್ಟನ್ನು ಬ್ರಿಟಿಷ್ ಅಧಿಕಾರಿ ತ್ಯಾಕರೆಗೆ ತಿಳಿಸಿ ತಮ್ಮ ಸ್ವಾರ್ಥವನ್ನು ತೀರಿಸಿಕೊಳ್ಳುತ್ತಾರೆ. ಈ ಸಮಯವನ್ನು ಉಪಯೋಗಿಸಿಕೊಂಡಂತಹ ಬ್ರಿಟಿಷ್ ಅಧಿಕಾರಿ ತ್ಯಾಕರೆಯು ಕಿತ್ತೂರಿನ ಕೈವಶಕ್ಕಾಗಿ ಹೊಂಚು ಹಾಕುತ್ತಾನೆ. ಅದು 1824 ಅಕ್ಟೋಬರ್ 22 ಮಹಾನವಮಿ ಆಯುಧ ಪೂಜೆಯ ದಿನದಂದು. ಕಿತ್ತೂರಿನ ನಾಗರಿಕರು ಪೂಜೆಯಲ್ಲಿ ತಲ್ಲೀನರಾಗಿದ್ದಾಗ ಶತ್ರುಗಳು ಒಮ್ಮೆಂದೊಮ್ಮೆಲೆ ಮುತ್ತಿಗೆ ಹಾಕುವುದನ್ನು ನೋಡಿ ದಿಗ್ಭ್ರಾಂತರಾಗುತ್ತಾರೆ. ಆಗ ಚೆನ್ನಮ್ಮ ಧೈರ್ಯಗೊಂದದೆ ಯುದ್ಧಕ್ಕೆ ಸನ್ನದ್ಧಳಾಗಿ ಸೈನ್ಯಕ್ಕೆ ಏನೇ ಬಂದರೂ ಎದುರಿಸಲು ಸಿದ್ಧರಾಗುವಂತೆ ಉರುಪು ತುಂಬುತ್ತಾಳೆ. ಕೋಟೆಯನ್ನು ನೆಲಸಮಗೊಳಿಸಿ ಕಿತ್ತೂರನ್ನು ತಮ್ಮ ಅಧೀನಕ್ಕೆ ಸೇರಿಸಿಕೊಳ್ಳುವ ಕನಸಿನಲ್ಲಿದ್ದ ತ್ಯಾಕರೆಗೆ ಕಿತ್ತೂರಿನ ಕೋಟೆ ಬಾಗಿಲು ತೆರೆದು ಚೆನ್ನಮ್ಮ ಉತ್ಸಾಹಭರಿತ ಸೈನ್ಯದೊಂದಿಗೆ ಬಂದು ಕಂಡ ಬ್ರಿಟಿಷ್ ಸೈನಿಕರ ರುಂಡಗಳನ್ನು ಚೆಂಡಾಡುವುದನ್ನು ನೋಡಿ ತ್ಯಾಕರೆಯ ಜಂಗಬಲವೇ ಕುಗ್ಗಿ ಹೋಗುತ್ತದೆ. ಇನ್ನು ಕಿತ್ತೂರಿನ ಸೈನ್ಯದ ಬಗ್ಗೆ ಕೇಳಬೇಕೆ? ಸಿಕ್ಕವರ ರುಂಡ ಮುಂಡಗಳನ್ನು ಚೆಂಡಾಡಿದ ಕಿತ್ತೂರಿನ ಸೈನಿಕರು ಮಿಂಚಿನಂತೆ ಸಂಚರಿಸಿ ಬ್ರಿಟಿಷ್ ಸೈನಿಕರ ರಕ್ತವನ್ನು ತಮ್ಮ ಕತ್ತಿ ಮತ್ತು ಆಯುಧಗಳಿಗೆ ರಸದೌತಣವನ್ನು ನೀಡುತ್ತಿರುತ್ತಾರೆ. ರಾಣಿ ಚೆನ್ನಮ್ಮನನ್ನು ಅಂದು ಏನಾದರೂ ಮಾಡಿ ಹತ್ಯೆ ಮಾಡಬೇಕೆಂದುಕೊಂಡಿದ್ದ ತ್ಯಾಕರೆಗೆ ಕಿತ್ತೂರಿನ ಸೈನ್ಯವು ತ್ಯಾಕರೆಯನ್ನು ಒಂದೇ ಹೊಡೆತಕ್ಕೆ ಗುಂಡಿಕ್ಕಿ ಕೊಂದು ಬಿಡುತ್ತಾರೆ. ಮಹಾನವಮಿಯ ದಿನದಂದು ಒಬ್ಬ ಹೆಂಗಸಿನ ಮುಂದಾಳತ್ವದಿಂದ ಯುದ್ಧದಲ್ಲಿ ಸೋಲು ಅನುಭವಿಸಿದ ಬ್ರಿಟಿಷರು ಅಲ್ಲಿಂದ ವಾಪಸ್ ಹೊರಟು ಹೋಗುತ್ತಾರೆ. ಈ ಸೋಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಂದಿನ ದಿನಗಳಲ್ಲಿ ನುಂಗಲಾಗದ ತುತ್ತಾಗಿ ಇತಿಹಾಸದಲ್ಲಿ ಉಳಿಯುವಂತೆ ಮಾಡಿಬಿಡುತ್ತದೆ. ಹೀಗೆ ಶಿವಲಿಂಗ ರುದ್ರಸರ್ಜ ಇರುವಾಗಲೇ ದತ್ತುಪುತ್ರನ ವಿಧಿವಿಧಾನಗಳನ್ನು ಪೂರೈಸಬೇಕಿದ್ದ ಚೆನ್ನಮ್ಮ ಈ ವಿಷಯದಲ್ಲಿ ರಾಜ ಸಾಯುವಾಗ ಆ ವಿಧಿವಿಧಾನಗಳನ್ನು ಪೂರೈಸಿದ್ದು ಮತ್ತು ಆ ಪತ್ರ 2 ದಿನ ತಡವಾಗಿ ತಲುಪಿದ್ದು ಕಿತ್ತೂರನ್ನು ಬ್ರಿಟಿಷರು ವಶಪಡಿಸಿಕೊಳ್ಳಲು ಒಂದು ಸಂಶಯಾಸ್ಪದ ಕಾರಣವಾಗಿ ಹೋಗುತ್ತದೆ. ಹೀಗೆ ಈ ವಿಷಯದಲ್ಲಿ ರಾಣಿ ಚೆನ್ನಮ್ಮ ಎಡವುತ್ತಾಳೆ. ಮುಂದೆ ತ್ಯಾಕರೆಯನ್ನು ಕೊಂದು ಶಿವಲಿಂಗಪ್ಪನನ್ನು ಪಟ್ಟಕ್ಕೆ ಕೂರಿಸಿ ಆಡಳಿತ ಮಾಡುತ್ತಿದ್ದ ಚೆನ್ನಮ್ಮನ ಮೇಲೆ ಮುಂದೆ ಬ್ರಿಟಿಷರು 1 ವರ್ಷದ ತರುವಾಯ ಬಳ್ಳಾರಿ, ಧಾರವಾಡ, ಬೆಳಗಾವಿಯಿಂದ ಹೆಚ್ಚುವರಿ ಸೈನ್ಯದೊಂದಿಗೆ ಬಂದು ಕುತಂತ್ರದಿಂದ ಕಿತ್ತೂರನ್ನು ಕಬಳಿಸಿ ರಾಣಿ ಚೆನ್ನಮ್ಮ ಮತ್ತು ಸೊಸೆಯಂದಿರನ್ನು ಹಿಡಿದು ಸೆರೆಮನೆಗೆ ತಂದು ಇಡಲಾಗುತ್ತದೆ. ಪಟ್ಟಕ್ಕೆ ಕೂರಿಸಿದ ಶಿವಲಿಂಗಪ್ಪನನ್ನು ಪಟ್ಟಕ್ಕೆ ಕೂರಿಸಿದ್ದು ಅಸಿಂಧು ಎಂದು ಘೋಷಿಸಿ ಮತ್ತೆ ವಾಪಸ್ ಅವನ ತಂದೆಯ ಹತ್ತಿರ ಕಳುಹಿಸಿಕೊಡಲಾಗುತ್ತದೆ. ಹೀಗೆ ಸೆರೆಹಿಡಿದ ರಾಣಿ ಚೆನ್ನಮ್ಮ 4 ವರ್ಷದ ತರುವಾಯ 1829 ಫೆಬ್ರವರಿಯಲ್ಲಿ ಸೆರೆಮನೆಯಲ್ಲೇ ಕೊನೆಯುಸಿರು ಎಳೆಯುತ್ತಾಳೆ. ಮುಂದೆ 10 ವರ್ಷಗಳ ಕಾಲ ಚೆನ್ನಮ್ಮನ ದತ್ತುಪುತ್ರ ಶಿವಲಿಂಗಪ್ಪ ಮತ್ತು ರಾಯಣ್ಣ ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ದರೂ ಸಹ ಸಾಕಷ್ಟು ಸೈನ್ಯ ಮತ್ತು ಹಣದ ಬೆಂಬಲವಿಲ್ಲದ ಕಾರಣ ಬ್ರಿಟಿಷರ ವಿರುದ್ಧ ಸೋತು ಹೋಗುತ್ತಾರೆ. ರಾಯಣ್ಣನನ್ನು ಮುಂದೆ ದೇಶದ್ರೋಹಿ ಎಂದು ಗಲ್ಲಿಗೆ ಏರಿಸಲಾಗುತ್ತದೆ. ಹೀಗೆ ಸೊಸೆಯಂದಿರು ಮತ್ತು ಚೆನ್ನಮ್ಮನಿಗೆ ಅನ್ನದಲ್ಲಿ ನಿದ್ರಾಣ ಮಾತ್ರೆಗಳನ್ನು ಹಾಕಿ ಬ್ರಿಟಿಷರು ಕೊಂದರು ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಇವರ ಸಮಾಧಿಗಳು ಈಗಲೂ ಬೈಲಹೊಂಗಲದಲ್ಲಿ ನೋಡಲು ಸಿಗುತ್ತವೆ. ನೀವು ಆ ಕಡೆ ಹೋದರೆ ಒಮ್ಮೆ ಕಿತ್ತೂರಿನ ಸಂಸ್ಥಾನ, ಅರಮನೆ ಮತ್ತು ಆಡಳಿತದ ಹಲವಾರು ಕುರುಹುಗಳು ನಮಗೆ ಇಂದಿಗೂ ಸಾಕ್ಷಿಯಾಗಿ ಸಿಗುತ್ತವೆ. ಹೀಗೆ ಕಿತ್ತೂರಿಗೆ ವಾರಸುದಾರರು ಇದ್ದರೂ, ಪಟ್ಟಕ್ಕೆ ದತ್ತುಪುತ್ರರನ್ನು ಕೂರಿಸಿದ್ದರೂ, ಕೇವಲ ತಮ್ಮ ರಾಜ್ಯದ ವಿಸ್ತರಣೆ ಮತ್ತು ಸಂಪತ್ತನ್ನು ಕಬಳಿಸಬೇಕೆಂಬ ದುರಾಸೆಯಿಂದ ಕಿತ್ತೂರಿಗೆ ವಾರಸುದಾರರಿದ್ದರೂ ಆ ಸಂಸ್ಥಾನವನ್ನು ತಮ್ಮ ಕ್ರೌರ್ಯದಿಂದ ಕಬಳಿಸಿ ಅವರ ವಂಶಸ್ಥರ ಸಾವಿಗೆ ಕಾರಣವಾದ ಬ್ರಿಟಿಷರನ್ನು ಯಾವತ್ತಿಗೂ ಕನ್ನಡ ನಾಡು ಕ್ಷಮಿಸುವುದಿಲ್ಲ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವೀಕ್ಷಕರೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ ವೀಕ್ಷಕರೇ.